ಓಂ ನತೋಸ್ಮ್ಯಹಂ ತ್ವಾಕಿಲ ಹೇತುಂ ನಾರಾಯಣಂ ಪೂರುಷಮಾದ್ಯಮವ್ಯಯಂ ಯನ್ನಾಭಿಜಾತಾದರವಿಂದಕೋಶಾತ್ ಬ್ರಹ್ಮಾಭಿರಾಸೀದ್ಯತಯೇಷ ಲೋಕಃ ಜಯತ್ಯಜೋಕ್ಷೇಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ ಅನವಧ್ಯಾತ್ಮಚಾರಿತ್ರ್ಯಂ ವಾದಿ ಖದ್ಯೋತಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತಭಾಸ್ವರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿಗುರುಭ್ಯೋಂ ನಮಃ. ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘ ಪ್ರಾರಂಭವಾಗಿ ಪ್ರಥಮ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಒಂದು ವರ್ಷದಿಂದ ನಿರಂತರ ಹಿಂದೂ ಸಮಾಜದ ದೇವಸ್ಥಾನಗಳು ಜಾತ್ರಾ ಮಹೋತ್ಸವಗಳಲ್ಲಿ ತಮ್ಮದಾದ ಹೊಟ್ಟೆಪಾಡಿನ ಜತೆ ಆ ವ್ಯವಸ್ಥೆಯನ್ನು ಹಿಂದೂಗಳಲ್ಲೇ ಉಳಿಸಿಕೊಳ್ಳಬೇಕನ್ನುವಂತಹ ಏಕಮೇವ ಮನಸ್ಥಿತಿಯಿಂದ ಈ ಸಂಸ್ಥೆ ಎಲ್ಲ ಹಿಂದೂಗಳನ್ನು ಒಟ್ಟು ಮಾಡಿಕೊಂಡು ಮುಂದೆ ಹೋಗಬೇಕು ಅನ್ನುವ ಮನಸ್ಥಿತಿಯಿಂದ ಹೊರಟ ಸಂಸ್ಥೆ. ಹಿಂದೂಗಳಲ್ಲಿ ಕಾಲೆಳೆಯುವವರು ಜಾಸ್ತಿ ಇರ್ತಾರೆ. ಬಾಕಿಯವರನ್ನು ನೋಡಿದರೆ ನಮಗಷ್ಟು ಅನ್ನಿಸುವುದಿಲ್ಲ, ಎಲ್ಲರೂ ಒಟ್ಟಾಗ್ತಾರೆ. ಆದರೆ ಹಿಂದೂಗಳಲ್ಲಿ ಆಗುವ ದೊಡ್ಡ ಸಮಸ್ಯೆ ಏನು ಅಂತಂದರೆ ಕಾಲೆಳೆಯುವ ಪ್ರವಾಹ. ಈ ಪರಿಸ್ಥಿತಿ ಏನು ಅಂತಂದರೆ ಆಗದಿಂದ ನಾವು ಅದನ್ನೇ ಮಾತಾಡ್ತಾ ಇದ್ದೆವು, ಅದು ಒಂಥರ ಕಪ್ಪೆ ಜಿಗಿತದ ಹಾಗೆ. ಮುಂದಿನ ಕಪ್ಪೆಯನ್ನ ಹಿಂದಿನ ಕಪ್ಪೆ ಕಾಲಲ್ಲಿ ಹಿಡಿದು ಎಳೆಯುತ್ತದೆ. ಅದರ ಆಸೆ ನಾನು ಮೇಲೆ ಹತ್ತಬೇಕು ಅಂತ. ಆದರೆ ಅದು ಗೊತ್ತಿಲ್ಲ, ಮೇಲಿನ ಕಪ್ಪೆಯ ಕಾಲನ್ನು ಹಿಡಿದ ಕೂಡಲೇ ಮೇಲಿನ ಕಪ್ಪೆ ಕೆಳಗೆ ಬೀಳ್ತದೆ ಅನ್ನೋದು ಈ ಕಪ್ಪೆಗೆ ಗೊತ್ತಿಲ್ಲ. ಇದು ನಮ್ಮ ಪರಿಸ್ಥಿತಿ. ಹಾಗಿರುವುದರಿಂದ ನಾವು ಎಷ್ಟೇ ಮಾತಾಡಿಕೊಳ್ಳಿ, ನಾವು ಏನೇ ಮಾಡಿಕೊಳ್ಳಿ, ಕೆಲವು ವಿಷಯಗಳಲ್ಲಿ ನಾವು ಬಲಿಷ್ಠರಾಗೋದಿಲ್ಲ. ಹಾಗಾಗಿ ಇದು ಬೇರೆಯವರಿಗೆ ಕಾರಣ ಆಗತ್ತೆ. ಬೇರೆಯವರು ಇದ್ರ ಮೇಲೆ ಆಗ್ಯಾಗ್ಗೆ ಒತ್ತಡಗಳನ್ನು ಹಾಕ್ತಾ ಇರ್ತಾರೆ. ಈಗ ವರದಿ ಕೊಟ್ಟಿರುವಂತಹ ಪ್ರಮೀಳ ವರದಿ ಕೊಟ್ಟಿರುವಂತಹ ಪ್ರಮೀಳ ಒಟ್ಟು ವಿಷಯಗಳನ್ನು ವ್ಯಕ್ತಪಡಿಸಿದರು. ಅಲ್ಲಿ ಎಲ್ಲ ಕಡೆ ಕೇಳಿದ್ದು ಮಹೇಶ್ ದಾಸರ ಹೆಸರು. ಅಂದರೆ ಅವರು ಅದಕ್ಕೆ ಹಣ ಹಾಕಿದ್ರು, ಅವರು ಇದಕ್ಕೆ ಹಣ ಹಾಕಿದ್ರು. ಅಂದರೆ ನೀವೇನೀಗ ವ್ಯಾಪಾರಸ್ಥರಿದ್ದೀರಿ, ನೀವೇನು ಕೋಟಿಗಟ್ಟಲೆ ಬೆಲೆ ಬಾಳುವುದಿಲ್ಲ. ನೀವು 1000 ರೂಪಾಯಿಯಲ್ಲೋ 100 ರೂಪಾಯಿಯಲ್ಲೋ ಬೆಲೆ ಬಾಳ್ತೀರಿ. ನೀವು ಅಕಸ್ಮಾತ್ ನೀವೇನಾದರೂ ಕೋಟಿಗಟ್ಟಲೆ ಬೆಲೆಯಲ್ಲಿ ಬೆಲೆ ಬಾಳಿದ್ರೆ ಈ ಸಂಘಕ್ಕೆ ಏನು ಕೊರತೆ ಇಲ್ಲ, ಯಾರು ಹಾಕಬೇಕಾದ ಅವಶ್ಯಕತೆ ಇಲ್ಲ, ನೀವೇ ಹಾಕೊಂಡು ಮುನ್ನಡೆಸಬಹುದು. ಹಿಂದೆ ನಾವು ಈ ಸಂಘವನ್ನು ಉದ್ಘಾಟನೆಗೆ ಬಂದಾಗಲೂ ಬಹಳ ಒತ್ತಡ. 1 ವರ್ಷದ ನಂತರ ಬಂದೆವು, ಈಗಲೂ ಒತ್ತಡ. ಏನು ಅಂತ ಕಾರಣ ಗೊತ್ತಿಲ್ಲ, ಕಾರಣ ಯಾರು ಹೇಳೋದಿಲ್ಲ. ಯಾಕೆ, ಏನು ಸಮಸ್ಯೆ ನೋಡಿ. ಒಂದು ಹಿಂದೂ ವ್ಯಾಪಾರಸ್ಥರ ಸಂಘ ಪ್ರಾರಂಭ ಆಗಿರೋದು ಏನಕ್ಕೆ? ಜಾತ್ರೆ ಆಗೋದು ನಮ್ಮ ದೇವಸ್ಥಾನದಲ್ಲಿ, ಎಲ್ಲೋ ಬೇರೆಯವರ ಮಂದಿರದಲ್ಲಿ ವ್ಯಾಪಾರ ಆಗೋದಲ್ಲ, ನಮ್ಮ ದೇವಸ್ಥಾನದಲ್ಲಿ ವ್ಯಾಪಾರ ಆಗೋದು. ನಮ್ಮ ಕಟೀಲಿನ ಅನುವಂಶಿಕ ಮುಕ್ತೇಶ್ವರರಾಗಿರುವಂತಹ ಹರಿನಾರಾಯಣ ದಾಸಾಸ್ರಣ್ಣರು ನಮ್ಮ ಜೊತೆಗಿದ್ದಾರೆ ಇವತ್ತು. ನಿಮ್ಮ ಸೌಭಾಗ್ಯ. ದೇವಿಯನ್ನು ಉಪಾಸನೆ ಮಾಡುವವರು ನಮ್ಮ ಜೊತೆಗೆ ಬಂದಿದ್ದಾರೆ ಅಂತಂದ್ರೆ ಒಂದೇ ವಿಚಾರಧಾರೆ. ಏನು, ಹಿಂದೂ ಅನ್ನುವಂತಹ ಒಂದು ಶಬ್ದ ಇದೆಯಲ್ಲ ಇದರಲ್ಲಿ. ನಾವು ಒಟ್ಟಾಗದಿದ್ದರೆ ಮತ್ತೆ ಬೇರೆ ಯಾರು ಒಟ್ಟಾಗೋದು ಅನ್ನುವ ಭಾವ ಬರುತ್ತೆ ನಮಗೆ. ಧರ್ಮೇಂದ್ರರು ಬಂದಿದ್ದಾರೆ, ಇನ್ನು ರಾಮನಾಥಿ ಆಶ್ರಮದವರು ಇದ್ದಾರೆ. ಸನಾತನ ಸಂಘಟನೆಯ ವಿಷಯ ಇಷ್ಟೇ. ಸಂಘಟನೆಗಳು 100 ಆಗಲಿ 1000 ಆಗಲಿ, ಧ್ಯೇಯ ಒಂದೇ ತಾನೇ, ಹಿಂದೂ ಧರ್ಮದ ಏಳಿಗೆ, ಹಿಂದೂ ಧರ್ಮದ ಕಟ್ಟುನಿಟ್ಟು ಅಷ್ಟೇ ನಮ್ಮಲ್ಲಿ ಇರಬೇಕು. ಬಿಟ್ಟರೆ ಸಂಘಟನೆ 1000 ಆಗಲಿ ಅದಕ್ಕೆ ಯಾಕೆ ಭಯ ಪಡೋದು? ನಮ್ಮ ಧ್ಯೇಯ ಒಂದೇ ಇರಬೇಕು. ಹಿಂದೂಗಳ ವ್ಯವಸ್ಥೆಗಾಗಿ, ಹಿಂದೂಗಳ ಅಭಿವೃದ್ಧಿಗಾಗಿ, ಹಿಂದೂಗಳ ಏಳಿಗೆಗಾಗಿ ನಾವು ಒಗ್ಗಟ್ಟಾಗಬೇಕು. ನಮ್ಮಲ್ಲಿ ಜಾತೀಯ ವ್ಯವಸ್ಥೆ ಇದೆ, ಅದು ಕೂಡುಕಟ್ಟಿಗೆ. ಜಾತೀಯ ವ್ಯವಸ್ಥೆ ಇರೋದು ಕೂಡುಕಟ್ಟಿಗೆ ಅಷ್ಟೇ, ಮನೆ ವ್ಯವಸ್ಥೆಗಾಗಿರುವ ಕೂಡುಕಟ್ಟದು. ಸಮಾಜ ವಿಷಯದಲ್ಲಿ
ನಾವೆಲ್ಲ ಹಿಂದೂಗಳು ಅನ್ನುವ ಭಾವನೆಯಿಂದಲೇ ನಾವು ಮುನ್ನಡೆಯುವಂತ ಅವಶ್ಯಕತೆ ಇವತ್ತಿನ ಕಾಲಘಟ್ಟದ ದರ್ದದು ಆಗಲೇಬೇಕಾದ ಅನಿವಾರ್ಯ. ಅದಾಗದಿದ್ದರೆ ನಾವು ಯಾರಿಗೋ ಚಾಪೆ ಕೊಟ್ಟಾಗ ಆಗ್ತದೆ. ಆ ವ್ಯವಸ್ಥೆಯನ್ನು ನಾವು ಸೃಷ್ಟಿ ಮಾಡಬಾರದು. ನಮ್ಮೊಳಗೆ ಸಮಸ್ಯೆಗಳು 1000 ಇರಲಿ, ಅದನ್ನು ಬಗೆಹರಿಸಲಿಕ್ಕೆ ನಮಗೆ 4 ಗೋಡೆಯ ಒಳಗೆ ದಾರಿ ಇದೆ. ನಮ್ಮ ಒಳಗಿನೇ ಬಗೆಹರಿಸಿಕೊಳ್ಳಬೇಕು. ಮಹೇಶ್ ದಾಸರಿಗೆ ಇನ್ನೊಮ್ಮೆ ಹೇಳ್ತೇವೆ, ಸಂಘಟನೆ ಎರಡಾಗದಂತೆ ಆದಷ್ಟು ತ್ಯಾಗ ಮಾಡಿ, ಸಂಘಟನೆಯನ್ನು ಒಂದೇ ಮಾಡಿ. ಎಷ್ಟು ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ತ್ಯಾಗ ಮಾಡಿ, ಸಂಘಟನೆ ಒಂದೇ ಆಗಲಿ. ಎರಡಾಗ್ಲಿಕ್ಕೆ ಯಾವಾಗಲೂ ಬಿಡಬೇಡಿ. ಎರಡಾದ ಕೂಡಲೇ ಏನಾಗತ್ತೆ ಅಂದರೆ ಬೇರೆಯವರು ಅದರ ಉಪಯೋಗ ಪಡೀತಾರೆ. ಬೇರೆಯವರು ಅಂದರೆ ನಿಮ್ಗೆ ಗೊತ್ತಾಗಿರಬೇಕು ಯಾರು ಉಪಯೋಗ ಪಡೀತಾರೆ ಅಂತ. ನೋಡಿ, ನಿಮ್ಗೊಂದು ಉದಾಹರಣೆ, ಇದು ನಮ್ಮ ಗಮನಕ್ಕೆ ಬಂದದ್ದು. ಹತ್ತಿರದಲ್ಲಿ ಒಂದು ಬೇರೆ ಮತದ ದರ್ಗಾ ಇದೆ. ಅಲ್ಲಿ ಉರುಸಾಗತ್ತೆ. ಉರುಸಾಗುವಾಗ ನಮ್ಮವರೊಬ್ಬರು, ಹೆಸರು ಬದಲಾಯಿಸಿದ್ದೇನೆ, ಭಾಗೀರಥಿ ಅಮ್ಮ. ಭಾಗೀರಥಿ ಅಮ್ಮ ಹೋಗಿ ವ್ಯಾಪಾರ ಹಾಕ್ತಾರೆ. ಯಾರೋ ಒಬ್ಬ ಬರ್ತಾನೆ, ಏನ್ ನಿಮ್ಮ ಹೆಸರು ಅಂತ ಕೇಳ್ತಾನೆ. ಆ ಅಮ್ಮ ಹೇಳ್ತಾರೆ, ನನ್ನ ಹೆಸರು ಭಾಗೀರಥಿ. ತಕ್ಷಣ ಎಬ್ಬಿಸ್ತಾನೆ ಅಲ್ಲಿಂದ. ಅವ್ರದ್ದೊಂದು ಗುಂಪೇ ಬರ್ತದೆ, ಹೇಳಿ 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 ಇಲ್ಲಿಂದ ಹೊರಗೋಗಿ, ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ನಿಮಗೆ ಅವಕಾಶ ಇಲ್ಲ ಅಂತಾನೆ. ಅಂದ್ರೆ ಇದು ಪಾಕಿಸ್ತಾನದಲ್ಲಿ ನಡೆದಿರೋದಲ್ಲ, ಭಾರತ ದೇಶದ ಒಳಗೆ ನಮ್ಮ ಊರಿನ ಬದಿಯಲ್ಲಿ, ಮಂಗಳೂರು ಊರಿನ ಬದಿಯಲ್ಲಿ ನಡೆದಿರೋದು ಈ ಘಟನೆ. ಯಾವ ಮಟ್ಟಕ್ಕಿದೆ ನೋಡಿ ಇದು. ಅದೇ ನಮ್ಮ ಮಂಗಳಾದೇವಿ, ನಮ್ಮ ಕುದ್ರೋಳಿ ಗೋಕರ್ಣನಾಥ, ನಮ್ಮ ಕದ್ರಿ ಮಂಜುನಾಥ, ನಮ್ಮ ಪೊಳಲಿ ರಾಜರಾಜೇಶ್ವರಿ, ನಮ್ಮ ಅಮ್ಮ ಕಟೀಲು ದುರ್ಗಾ ಪರಮೇಶ್ವರಿ. ಅಲ್ಲಿ ಕಟೀಲಲ್ಲಿ ಜಾತ್ರಾ ಸಮಯದಲ್ಲಿ ಅಷ್ಟು ಬಹಿರಂಗ ವ್ಯಾಪಾರದ ವ್ಯವಸ್ಥೆ, ಅಷ್ಟು ಸ್ಥಳಾವಕಾಶ ಇಲ್ಲ ಅಲ್ಲಿ ಅಷ್ಟೇ. ಆದರೆ ನಿತ್ಯ ವ್ಯಾಪಾರ ಇದೆ, ಅದು ಬೇರೆ. ಅಲ್ಲಿ ನಿತ್ಯ ಜಾತ್ರೆ 365 ದಿವಸಗಳಲ್ಲೂ ಕಟೀಲಿನಲ್ಲಿ ಜಾತ್ರೆ, ಅದರಲ್ಲಿ 2 ಮಾತಿಲ್ಲ. ಹಾಗೆಂತ ಹೇಳಿ ಅಲ್ಲಿ ಭಾಗೀರಥಿ ಅಮ್ಮ ಕೂತ್ರೆ ಯಾರು ಎಬ್ಬಿಸ್ತಾರೆ? ಈ ದೃಢತೆ ನಮ್ಮೊಳಗೆ ಬರಬೇಕು. ನಮ್ಮಲ್ಲಿ ಹೆಚ್ಚೆಚ್ಚು ಏನಾಗ್ತಾ ಇದೆ, ಏಲಂ ನಡೆಯುತ್ತದೆ. ಏಲಮಲ್ಲಿ ಯಾರೋ ಒಬ್ಬ ಯಾದವನ, ಯಾರೋ ಒಬ್ಬ ಉಮೇಶನ ಹೆಸರಲ್ಲಿ ಏಲಂ ಪಡೀತಾನೆ. ಅವ ಕೊಡೋದು ಯಾರಿಗೆ? ಸ್ವಲ್ಪ ಅದನ್ನು ಗಮನಿಸಿ, ಕೊಡೋದು ಯಾರಿಗೆ? ಇದು ಇಲ್ಲಿ ನಡೆಯೋದಲ್ಲ. ನೀವು ಶಿರಸಿ ಮಾರಿಕಾಂಬ ದೇವಸ್ಥಾನದ ಜಾತ್ರೆ ನಡೆಯುತ್ತದೆ, ಕೋಟ್ಯಾನು ಕೋಟಿ ವ್ಯವಹಾರದ ಜಾತ್ರೆ, ಸುಮಾರು 1 ತಿಂಗಳು ಜಾತ್ರೆ ನಡೆಯುತ್ತದೆ. ಅಲ್ಲಿ ನೋಡಿ, ಸ್ವಲ್ಪ ಗಮನ ವಹಿಸಿ. ನೀವು ಸಂಘಟನೆಯನ್ನು ಇದಕ್ಕಾಗಿ ನೀವು ಬಲಿಷ್ಠ ಮಾಡಿ. ಸಂಘಟನೆಯ ಪದಾಧಿಕಾರಿಗಳು, ಸಂಘಟನೆಯಲ್ಲಿರುವಂತಹ ಸದಸ್ಯರು ಈ ವಿಷಯದಲ್ಲಿ ಎಚ್ಚೆತ್ತುಕೊಳ್ಳಬೇಕು. ಕಾಲೆಳೆಯುವುದನ್ನು ಬಿಟ್ಟು ನಾವು ಒಗ್ಗಟ್ಟಾಗಿ ನಾವು ಆ ವ್ಯಾಪಾರವನ್ನು ಆಕ್ರಮಿಸಬೇಕು, ಅತಿಕ್ರಮಿಸಬೇಕು. ಸಾಧ್ಯವಾದ್ರೆ ಆಕ್ರಮಿಸೋದಲ್ಲ, ಅತಿಕ್ರಮಿಸಬೇಕು. ಅದನ್ನ ಬಿಡಲೇಬಾರದು. ಒಂದಂತೂ ನಿಮ್ಮ ಗಮನದಲ್ಲಿರಲಿ, ಜಿಲ್ಲಾಡಳಿತವನ್ನು ಗಮನಕ್ಕೆ ತಗೊಳ್ಬೇಕು. ನೀವು ಜಿಲ್ಲಾಧಿಕಾರಿಗಳು ಇರ್ತಾರೆ, ತಾಲೂಕು ಕಲೆಕ್ಟರ್ ಇರ್ತಾರೆ, ಅಂತಹ ಅಧಿಕಾರಿಗಳನ್ನು ನೀವು ಗಮನಕ್ಕೆ ತಗೊಂಡು ನಿಮ್ಮ ಸಮಸ್ಯೆಯನ್ನು ಅವರಿಗೆ ವಿವರಿಸುವ ರೀತಿಯಲ್ಲಿ ನಿಮ್ಮ ಕರ್ತವ್ಯಗಳಿರಬೇಕು. ಯಾವುದೇ ರೀತಿಯ ಸಂಘರ್ಷಕ್ಕೆ ಎಡೆ ಮಾಡಿ ಕೊಡದೇನೆ ನಾವು ನಮ್ಮದಾದ ಕಾರ್ಯಗಳನ್ನು ಬಹಳ ಜತನವಾಗಿ, ಸೂಕ್ಷ್ಮವಾಗಿ ಅದನ್ನು ಮನ ಮುಟ್ಟಿಸುವ ಹಾಗೆ ಮುಟ್ಟಿಸಿ ಆ ವ್ಯವಸ್ಥೆಯನ್ನು ನಮ್ಮ ಕೈಯಲ್ಲೇ ಇಟ್ಟುಕೊಳ್ಳುವ ಹಾಗೆ ನಾವು ಪ್ರಯತ್ನ ಮಾಡಬೇಕು. ಈ ದೆಸೆಯಲ್ಲಿ 1 ವರ್ಷದ ಸಾಧನೆ ನಾವು ಕಂಡ ಹಾಗೆ ಏನೇನೂ ಸಾಲದು ಮಹೇಶ್, ಏನೇನೂ ಸಾಲದು. ಇನ್ನು ನೀವು ಬಾಲ್ಯಾವಸ್ಥೆಯಲ್ಲಿ ಇದ್ದೀರಿ ಅಂತ ನಮಗೆ ಅನ್ನಿಸ್ತದೆ. ಇನ್ನೂ ಸ್ವಲ್ಪ ಇದನ್ನು ಪ್ರಬಲವಾಗಿ ಇದನ್ನು ಮುಂದುವರಿಸುವ ಅವಶ್ಯಕತೆ ಇದೆ. ನಿಮಗೂ ಒಂದು ಕಡೆಯಲ್ಲಿ ಸಂಪತ್ತಿಲ್ಲ ಅಂತ ಕೊರಗಿರಬಹುದು, ಆದರೆ ನೀವು ಸಂಘಟನೆಯಾಗಿ ಮನಸ್ಸು ಮಾಡಿದರೆ ಸಂಪತ್ತನ್ನು ಯಾವ ಮುಖದಲ್ಲೂ ಸಂಪಾದನೆ ಮಾಡಬಹುದು. ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಜಾತ್ರಾ ವ್ಯಾಪಾರಸ್ಥರು ಎಲ್ಲರ ಮುಖ ನೋಡಿ ಬಾಡಿರ್ತಾವೆ. ಅವರು ಯಾರು ಶ್ರೀಮಂತರಲ್ಲ, ಅಲ್ಲೇ ಮಲಗಬೇಕು. ಏನ ತಾಯಿ ಬಾಣಂತನ ಮಾಡಿ ಮಗುವನ್ನ ಸಮಾಜಕ್ಕೆ ಕೊಟ್ಟು ಆ ಮಗುವಿನ ಜೊತೆ, ಆ ಮಗುವಿನ ಲಾಲನೆ ಪಾಲನೆಯ ಜೊತೆಗೆ ಅವಳು ವ್ಯಾಪಾರ ಮಾಡಬೇಕು. ನಮ್ಮ ತಾಯಂದಿರನ್ನು ನೋಡುವಾಗ ನಮಗೆ ಅರಿವಾಗ್ತದೆ. ಅಂತಹ ಸ್ಥಿತಿಯಲ್ಲಿ ಕೆಲವೊಮ್ಮೆ ದೈನೈಸಿ ಸ್ಥಿತಿ ಇರ್ತದೆ, ಮಲಗಲಿಕ್ಕೆ ಜಾಗ ಇರೋದಿಲ್ಲ, ಅಲ್ಲಿ ಒಂದು ಹೊದಿಲಿಕ್ಕೆ ಹೊದಿಕೆ ಇರೋದಿಲ್ಲ, ಇವರೇ ಹೊತ್ತುಕೊಂಡು ಹೋಗ್ಬೇಕು. ಒಂದು ಟೆಂಪೋ ಮಾಡಿಯೋ ಆ ಟೆಂಪೋದಲ್ಲಿ ಹೊತ್ಕೊಂಡು ಹೋಗಬೇಕು. ಈ ಒಮ್ಮೊಮ್ಮೆ ಇಡೀ ಕುಟುಂಬ ಬಿಡಾರ ಹೋಗುವುದು ಉಂಟು. ಈ ರೀತಿಯ ಸಮಸ್ಯೆ ಇದ್ದಾವೆ. ಈಗ ಮಳೆಗಾಲ ಏನು ಕಷ್ಟ ಇದೆ ಎನ್ನುವುದನ್ನ
ನಾವು ಗಮನಿಸಬೇಕು. ಸಾಧ್ಯವಾದಷ್ಟು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಅವರಿಗೆ ಸ್ಪಂದಿಸಬೇಕು. ಸಂಘಟನೆಯಿಂದ ಯಾರು ಹೊರಗಿದ್ದಾರೆ ಅವರನ್ನೆಲ್ಲ ಸಂಘಟನೆಯ ಒಳಗೆ ತಗೊಂಡು ಅವ್ಯಾಹತವಾಗಿ ಕರ್ನಾಟಕ ರಾಜ್ಯದವರೆಗೆ ನೀವು ವಿಸ್ತರಿಸಿದ್ದೀರಿ, ಸಾಲದು. ಇದನ್ನು ನೀವು ಒಂದು ದೊಡ್ಡ ಗುರಿಯಾಗಿರಿಸಿಕೊಂಡು ಈ ಗುರಿಯನ್ನು ಬರುವ ವರ್ಷದ ಒಳಗೆ ನೀವು ಸಾಧನೆ ಮಾಡಬೇಕು. ಆ ದೃಷ್ಟಿಯಿಂದ ಭಗೀರಥ ಛಲ ನಿಮ್ಮಲ್ಲಿರಬೇಕು. ಭಗೀರಥ ಛಲ ಅಂದರೆ ಸಾಮಾನ್ಯ ಛಲವಲ್ಲ. ಸಗರನ ಮಕ್ಕಳಿಗೆ ಮೋಕ್ಷ ಇಲ್ಲ ಅನ್ನುವ ಕಾರಣಕ್ಕೆ ಭಗೀರಥ ತಪಸ್ಸನ್ನ ಪ್ರಾರಂಭ ಮಾಡಿದ. ಗಂಗೆ ತಾನು ಶಿವನ ಜಟೆಯಿಂದ ಇಳಿಯುವುದಿಲ್ಲ ಅಂದ್ಲು, ಇಳಿಸಿಯೇ ಸಿದ್ಧ ಅಂದ ಭಗೀರಥ. ಒಂದೇ ಕಾಲಲ್ಲಿ ನಿಂತು ಏಕಮೇವ ಜಪವನ್ನ ಪ್ರಾರಂಭ ಮಾಡಿ ಗಂಗೆಯನ್ನ ಶಿವನ ಜಟೆಯಿಂದ ಇಳಿಸಿದ. ಹಾಗೇ ತಕೊಂಡು ಬರುವಾಗ ಜನ್ಮುನಿಗಳ ಆಶ್ರಮ ಎದುರಾಯಿತು. ಗಂಗೆ ಜನ್ಮುನಿಗಳ ಆಶ್ರಮವನ್ನೇ ಆಪೋಷಣ ತಗೊಂಡ್ಲು. ಎಡವಿ ಬಿದ್ದೇನೇನೋ ಎನ್ನುವ ಭಾವನೆ ಬಂತು ಭಗೀರಥನಿಗೆ. ಏನ್ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಶಾಪ ಕೊಡಬಹುದು, ತಪಸ್ವಿ ಸಾಧಕ, ಅದರಲ್ಲೂ ಕೂಡ ಶಾಪಾದಪಿ ಶರಾದಪಿ ಎನ್ನುವಂತಹ ಎರಡು ಅವಸ್ಥೆಗಳನ್ನು ಮೀರಿ ನಿಂತವ ಭಗೀರಥ. ಆದರೆ ಎದುರಿರುವುದು ಸಾಮಾನ್ಯರಲ್ಲ, ಮಹರ್ಷಿಗಳು, ಜನ್ಮುನಿಗಳು. ಸಾಮಾನ್ಯರಲ್ಲ, ಅಸಾಮಾನ್ಯ ಸಿದ್ಧಿಯವರದ್ದು. ಒಮ್ಮೆಗೆ ಪ್ರಪಂಚವನ್ನ ಕಣ್ಣು ತೆರೆದ್ರೆ ಸುಟ್ಟು ಬೂದಿ ಹಾಕುವಂತಹ ಕೋಪಾವಿಷ್ಟವಾಗಿರ್ತಕ್ಕಂತಹ ಅವರ ತಪಸ್ಸು. ಇದನ್ನು ಅರಿತುಕೊಂಡ ಭಗೀರಥ ಮುನಿಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅರಿವಿಲ್ಲದೆ ಆಗಿರುವ ತಪ್ಪಂದ. ಜನ್ಮುನಿಗಳು ಕಣ್ಣು ತೆರೆದ್ರು. ಎದುರುಗಡೆ ನೋಡಿದ್ರೆ ಒಬ್ಬ ತಪಸ್ವಿ ಸಾಧಕ ಎದುರುಗಡೆ ನಿಂತ್ಕೊಂಡಿದ್ದಾನೆ. ಏನಾಗಬೇಕು ಅಂತ ಕೇಳಿದ್ರು. ಆವಾಗ ಭಗೀರಥ ಪಾದವನ್ನು ಬಿಡದೆ ಮುನಿಗಳ ಪಾದಕ್ಕೆ ಬಿದ್ದು, ಹೀಗೀಗ ಒಂದು ಅನಾಹುತ ನಡೆದು ಹೋಗಿದೆ, ತಾವದನ್ನು ದಿವ್ಯ ದೃಷ್ಟಿಯಿಂದ ಕ್ಷಮೆ ಮಾಡಿಕೊಡಬೇಕು ಅಂತ ಹೇಳಿದ ಕೂಡಲೇ, ಒಮ್ಮೆ ನಾನು ಆಪೋಷಣ ತಗೊಂಡಾಗಿದೆ ಭಾಗೀರಥಿಯನ್ನ, ಪುನರಪಿ ಅವಳನ್ನು ಹೊರಗೆ ಬಿಡುವ ಹಾಗಿಲ್ಲ ಅಂತ ಹೇಳಿ ತುಡಿತಕ್ಕೊಳಗಾದಾಗ ಭಗೀರಥ ಪುನರಪಿ ದಯನೀಯ ಸ್ಥಿತಿಯಲ್ಲಿ ಬೇಡ್ತಾನೆ. ನನಗೆ ಅನಿವಾರ್ಯ ಇದೆ, ನನ್ನ ಸಾಧನೆಗೆ ತಾವು ಅಡ್ಡಿ ಕೊಡಬಾರದು, ನನ್ನ ಕರ್ತವ್ಯಕ್ಕೆ ತಾವು ಯಾವುದೇ ರೀತಿಯ ವಿಘ್ನವನ್ನು ತಂದಿರಿಸಬಾರದು, ತಾವು ದೊಡ್ಡ ಮನಸ್ಸು ಮಾಡಿ ಇದಕ್ಕೊಂದು ದಾರಿ ಕೊಡಬೇಕು ಅಂತ ಹೇಳಿದಾಗ ಗಂಗೆಯನ್ನ ಕಿವಿಯಿಂದ ಜನ್ಮುನಿಗಳು ಹೊರಗೆ ಬಿಟ್ರು. ಅಂದಿನಿಂದ ಅವಳು ಜಾಹ್ನವಿಯಾದ್ಲು. ಭಗೀರಥ ಸಾಧನೆ ಬಿಡಲಿಲ್ಲ. ಸಗರನ ಇಡೀ ಕುಟುಂಬಕ್ಕೆ ಗಂಗೆಯನ್ನು ಹರಸಿ ಮೋಕ್ಷವನ್ನ ಕೊಟ್ಟು ಇವತ್ತಿಗೂ ಕೂಡ ನಮ್ಮಲ್ಲಿ ಭಗೀರಥ ತಪಸ್ಸು ಎನ್ನುವಂತಹ ಮಾತು ಇವತ್ತಿಗೂ ಹಿಂದೂ ಸಮಾಜದ ಅನೇಕ ಗ್ರಂಥಗಳಲ್ಲಿ ಅದು ಹಾಗೆ ಉಳಿದಿದೆ. ಹಾಗಾಗಿ ಈ ಹಿಂದೂ ವ್ಯಾಪಾರಸ್ಥರ ಸಂಘಕ್ಕೆ ಒಂದು ಬಹಳ ದೊಡ್ಡ ಭಗೀರಥ ಪ್ರತಿಜ್ಞೆ ಇದೆ, ಭಗೀರಥ ತಪಸ್ಸಿದೆ. ಆ ತಪಸ್ಸನ್ನು ನೀವು ಮಾಡಿ ಹಿಂದೂ ಸಮಾಜವನ್ನ ಐಕ್ಯಮತ್ಯ ಮಾಡಿಕೊಂಡು ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘವನ್ನ ಇನ್ನಷ್ಟು ನೀವು ಬಲಿಷ್ಠರನ್ನಾಗಿಸುವ ಅವಶ್ಯಕತೆ ಇದೆ ಎನ್ನುವುದನ್ನು ಮನಗಾಣಿಸ್ತಾ, ಹೆಚ್ಚು ಮಾತಾಡಲಿಕ್ಕೆ ನಮಗೆ ಸಮಯ ಅಲ್ಲ, ನಮಗೊಂದು ಅವಧಿ ಇತ್ತು. ತಕ್ಷಣ ನಾವು ಇಲ್ಲಿಂದ ಉಡುಪಿಗೆ ಹೋಗಬೇಕು, ಹಾಗಾಗಿ ಅಲ್ಲೂ ನಮ್ಮನ್ನು ಕಾಯ್ತಾ ಇದ್ದಾರೆ ಎನ್ನುವುದನ್ನು ಮೊದಲೇ ಗಮನಕ್ಕೆ ತರಿಸಿ ನಮ್ಮ ವೇದಮೂರ್ತಿಗಳಾಗಿರುವಂಥ ಹರಿನಾರಾಯಣ ದಾಸ ಅಸ್ರಣ್ಣರು ಇದ್ದಾರೆ, ಅವರಲ್ಲೂ ಅದನ್ನು ಭಿನ್ನವಿಸಿಕೊಂಡಿದ್ದೇವೆ. ಹೀಗೀಗೆ ಇದೆ ಅಂತ ಹೇಳಿ ಅನಿವಾರ್ಯವಾದುದರಿಂದ, ಹೋಗಲೇಬೇಕಾದ ಅನಿವಾರ್ಯತೆ ಇರುವುದರಿಂದ ಈ ಕರ್ತವ್ಯಗಳು ಭಗವಂತನ ಅನುಗ್ರಹದಿಂದ ಎಲ್ಲೆಲ್ಲಿ ನಮ್ಮ ದೇವಿ ದೇವಸ್ಥಾನಗಳು, ದೇವಮಂದಿರಗಳು, ಭಗವಂತನ ಸನ್ನಿಧಾನದಲ್ಲಿ ಜಾತ್ರೆಗಳೆಲ್ಲ ನಡೆಯುತ್ತದೆ. ಆ ಎಲ್ಲ ಜಾತ್ರೆಗಳಲ್ಲಿ ಮುಂದಿನ ದಿನಗಳಲ್ಲಿ ಹಿಂದೂಗಳನ್ನ ಬಿಟ್ಟು ಬೇರೆಯವರಿಗೆ ಯಾವುದೇ ಕಾರಣಕ್ಕೆ ವ್ಯಾಪಾರ ಹೋಗದಂತೆ ನಾವುಗಳು ನಮ್ಮ ಸಂಘಟನೆಯನ್ನು ಬಲಿಷ್ಠ ಮಾಡುವುದರ ಜೊತೆಗೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡುವ, ಹಿಂದೂ ಸಮಾಜ ಪುನರಪಿ ಆವಿರ್ಭಾವ ಆಗಿದೆ, ಪುನರಪಿ ಚೈತನ್ಯವನ್ನು ಪಡೆದಿದೆ. ಈ ಚೈತನ್ಯ ಪಡೆದ ಕಾಲಘಟ್ಟದಲ್ಲಿ ನೀವು ಒಂದು ಮಾತನ್ನು ನೆನಪಿಸಿಕೊಳ್ಬೇಕು. ಆಂಧ್ರಕ್ಕೊಬ್ಬರು ಮುಖ್ಯಮಂತ್ರಿ ಬಂದಿದ್ದಾರೆ, ಚಂದ್ರಬಾಬು ನಾಯ್ಡು. ತಿರುಮಲಕ್ಕೆ ಹೋಗಿ ತಿರುಪತಿಯನ್ನು ದರ್ಶನ ಮಾಡಿ ಆ ಒಡೆಯನ ದರ್ಶನದ ನಂತರ ಒಂದು ಮಾತನ್ನು ಹೇಳ್ತಾರೆ, ಇಲ್ಲಿವರೆಗೆ ಹಿಂದೂಗಳನ್ನ ಬಿಟ್ಟು ವ್ಯಾಪಾರ ನಡೆದಿದೆ ಇಲ್ಲಿ. ಗಮನಿಸಿ ಆ ಮಾತನ್ನ. ಇವತ್ತಿನಿಂದ ಹಿಂದೂಗಳ ಮಂತ್ರವೇ ಕೇಳಬೇಕು, ಬಿಟ್ಟರೆ ಬೇರೆ ಯಾರ ಮಂತ್ರವೂ
ತಿರುಪತಿಯಲ್ಲಿ ಕೇಳಬಾರ್ದು ಅಂತ ಆದೇಶ ಹೊರಡಿಸಿದ್ದಾರೆ. ನೋಡಿ, ಇದು ಸುಗಮವಾಗಿರತಕ್ಕಂಥ ಒಂದು ಸೌಭಾಗ್ಯ. ಅಂದ್ರೆ ಇದು ಕೇವಲ ಅಲ್ಲಿ ನಡೆಯೋದಲ್ಲ, 7 ಬೆಟ್ಟಗಳ ಒಡೆಯನ ಸನ್ನಿಧಾನದಲ್ಲೂ ಇಂಥದ್ದು ನಡೆಯುತ್ತದೆ. ಅನಾಹುತಗಳು ಭಗವಂತ ಮನಸ್ಸು ಮಾಡಿದ್ರೆ, ಪರಮಾತ್ಮ ಮನಸ್ಸು ಮಾಡಿದ್ರೆ, ದೇವರು ಮನಸ್ಸು ಮಾಡಿದ್ರೆ, ಆ ದೇವರಿಗೆ ಇದು ಯಾವುದು ಎದುರಿಲ್ಲ ಎನ್ನುವುದಕ್ಕೆ ತಿರುಪತಿ ಸಾಕ್ಷಿ. ಹಾಗಿರುವುದರಿಂದ ಇಂತಹ ಕರ್ತವ್ಯಗಳಲ್ಲಿ ನೀವುಗಳು ವಿಚಲಿತರಾಗದೆ, ಯಾರೋ ಕಾಲೆಳೀತಾರೆ ಎನ್ನುವುದರ ಕಡೆಗೇನೆ ಗಮನ ಕೊಡದೆ, ನೀವು ನಿಮ್ಮ ಕರ್ತವ್ಯವನ್ನು ನಿರ್ದಾಕ್ಷಿಣ್ಯವಾಗಿ ಹಿಂದೂ ಸಮಾಜದ, ಹಿಂದೂ ವ್ಯಾಪಾರಸ್ಥರ ಏಳಿಗೆಯ ವಿಚಾರದಲ್ಲಿ ಗಮನವಹಿಸಿಕೊಂಡು ನಿಮ್ಮ ಕರ್ತವ್ಯಗಳನ್ನು ನಿರಾತಂಕ ಮಾಡಿ ನಿಮ್ಮ ಜೊತೆ ಎಲ್ಲಿಂದ ಎಲ್ಲಿವರೆಗೂ ನಾವಿದ್ದೇವೆ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಭಗವದ್ ಅನುಗ್ರಹವನ್ನು ಪ್ರಾರ್ಥಿಸ್ತಾ, ವೇದಿಕೆಯಲ್ಲಿರುವ ಸಂಘಟನೆಯ ಮಹನೀಯರು, ಪೂಜ್ಯ ಅಸ್ರಣ್ಣರು ಎಲ್ಲರಿಗೂ ಕೂಡ ದೇವತಾನುಗ್ರಹವನ್ನು ಬಯಸ್ತಾ ವಿರಮಿಸ್ತೇವೆ. ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣಮಸ್ತು.